ಹಗಲು ದರೋಡೆ ಮಾಡುತ್ತಿರುವ ಫಾರೆಸ್ಟ್ ಇಲಾಖೆಗೆ ಹೇಳಿ ಧಿಕ್ಕಾರ. ಜನರ ಸಮಸ್ಯೆ. ನಾವು ಇವತ್ತು ರಾಣಿ ಜರಿ ಇದಕ್ಕೆ 30 ರೂಪಾಯಿ ಎಷ್ಟೆಷ್ಟೋ ಶುಲ್ಕನ ಅವ್ರು ನಿಗದಿ ಮಾಡಿದಾರಂತೆ. ಇದಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಇದು ಯಾವುದು ಶುಲ್ಕನೂ ನಮಗೆ ಅಗತ್ಯ ಇಲ್ಲ. ಇದರ ಮೊದಲು ಬಂಡಾಜೆ ಫಾಲ್ಸಿಗೆ ಟಿಕೆಟ್ ಮಾಡಿದ್ದಾರೆ. ಅಲ್ಲಿಗೆ 310 305 ರೂಪಾಯಿ ಟಿಕೆಟ್ ಇದೆ ಆನ್ಲೈನು. ಆ ಟಿಕೆಟನ್ನು ಇವರು ವಸೂಲಿ ಮಾಡ್ತಾರೆ. ಆದರೆ ಸ್ಥಳೀಯರಿಗೆ ಯಾವುದೇ ಆದ್ಯತೆ ಇಲ್ಲ. ಸ್ಥಳೀಯರನ್ನೆಲ್ಲ ಬಿಟ್ಟು ಅವ್ರನ್ನ ಹಳೆ ಗೈಡ್ಗಳನ್ನ ಸ್ಥಳೀಯರನ್ನ ಕಳ್ಳರು ಅಂತೇಳಿ ಅವ್ರ ಇಲಾಖೆಯಿಂದ ಅವ್ರನ್ನ ಕಳ್ಳರು ಅಂತ ಮೆನ್ಷನ್ ಮಾಡಿಕೊಂಡು ಈಗ ಬೇರೆಯವ್ರನ್ನ ತಗೊಂಡು ಇವರು ಈಗ ಮತ್ತೆ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ. ದಂಧೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಫಾರೆಸ್ಟ್ ಇಲಾಖೆಯವರು ಬೆಳಿಗ್ಗೆ 7 ಗಂಟೆಯಿಂದ ಇವ್ರು ನಾವು ಒಳಗಡೆ ಬಿಡ್ತೀವಿ ಅಂತ ಹಾಕಿದ್ದಾರೆ. 6 ಗಂಟೆಯಿಂದ ಟಿಕೆಟ್ ಮೆನ್ಷನ್ ಮಾಡಿದ್ದಾರೆ. ಇವ್ರು ಬರೋದು 10 ಗಂಟೆ 11 ಗಂಟೆಗೆ. ಅದ್ರ ಮೊದಲು ಫಾರೆಸ್ಟ್ ಇಲಾಖೆ ಒಳಗಡೆ ಯಾರಾದರೂ ಚಾರಣಿಗರು ಒಳಗಡೆ ಹೋದಾಗ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದೇ ಭದ್ರತೆ ಇಲ್ಲ. ಅದಕ್ಕೆ ಯಾವುದೋ ಇನ್ಸೂರೆನ್ಸ್ ಇದೆಯಾ ಅಂತ ಅವ್ರ ಇಲಾಖೆಯವ್ರ ಹತ್ರ ಕೇಳಿದರೆ ಯಾವುದೂ ಇಲ್ಲಂತೆ. ಮತ್ತು ಆನೆ ಹಾವಳಿ ಏನಾದರೂ ಒಂದು ಕಾಟಿ ಹಾವಳಿ ಆದರೆ ಯಾವುದೇ ಭದ್ರತೆ ಇಲ್ಲ. ಇವರು 11 ಗಂಟೆ ತನಕ ಇಲ್ಲಿರೋ ಸ್ಟಾಫ್ಗಳು 10 ಜನ ಇದ್ದಾರೆ. 10 ಜನನೂ ಇಲ್ಲೇ ಇರ್ತಾರೆ. ಯಾರು ಒಳಗಡೆ ಹೋಗಲ್ಲ, ತಿಂಡಿ ಆಗಲ್ಲ. ಆಮೇಲೆ ಮೇಲ್ಗಡೆ ಹೋಗ್ಕೊಂಡು ಕೋಟೆಗೆ ಹೋದವರಿಗೆ ಕೈಲಿ 100 ರೂಪಾಯಿ ಕೊಡಿ, ಕೋಟೆಗೆ ಹೋದವ್ರು ಬಂಡಾಜೆಗೆ ಹೋಗಬೇಡಿ ಅಂತ ಅಲ್ಲಿ ಬೇರೆ ವಸೂಲಿ ಮಾಡ್ತಾರೆ. ಮತ್ತು ಇಲ್ಲಿಂದ ಹೋಗಿರೋ ಕಸನ ಇವರು 10 ಜನ ಸ್ಟಾಫ್ ಇದ್ರು ಯಾವುದೇ ಒಂದು ಕಸನ ಇವರು ವಾಪಸ್ ತಗೊಂಬಂದಿಲ್ಲ, ಎತ್ತಿಲ್ಲ. ಎಲ್ಲ ಕಸನೂ ನೀವು ಬೇಕಾದ್ರೆ ಮೀಡಿಯಾದವರೇ ಈಗ ಬನ್ನಿ, ನಿಮ್ಮ ಮುಖಾಂತರನೇ ನಾವು ತೋರಿಸ್ತೀವಿ. ನಮ್ಮ ಹತ್ರನೂ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಅದನ್ನು ನಿಮಗೆ ನಾವು ಕಳಿಸ್ಕೊಡ್ತೀವಿ. ಈ ಇಲಾಖೆಯವರು ದರೋಡೆ ಮಾಡ್ತೀವಿ, ಹಗಲು ದರೋಡೆನೇ ಮಾಡೋದು ಬಿಟ್ಟರೆ ಇವರಿಂದ ಯಾವುದೇ ಇದನ್ನು ಆಗ್ತಾ ಇಲ್ಲ. ಪರಿಸರ ಫಾರೆಸ್ಟ್ ಇಲಾಖೆ ಅಂತ ಇವ್ರು ಮಾತ್ರ ಹೇಳ್ತಾ ಇರೋದು ಬಿಟ್ಟರೆ ಸ್ಥಳೀಯರಿಂದನೇ ಫಾರೆಸ್ಟ್ ಆಗಲಿ ಯಾವುದೇ ಆಗಲಿ ಪರಿಸರ ಉಳಿದಿರೋದು ಬಿಟ್ಟರೆ ಇವರು ದಂಧೆ ಮಾತ್ರ ಮಾಡ್ತಾ ಇದ್ದಾರೆ. ಕಳೆದ 2019ರಲ್ಲಿ ಅನಿಸ್ತದೆ, ಬಹುಶಃ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲೊಂದು ಕಮಿಟಿ ಮಾಡಬೇಕಂತೇಳಿ ಅರಣ್ಯ ಇಲಾಖೆಯವರು ಕೂಡ ಬಂದಾಗ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಸೇರಿಸಿ ನಾವೊಂದು ವಿಲೇಜ್ ಫಾರೆಸ್ಟ್ ಕಮಿಟಿಯನ್ನು ಮಾಡ್ತೀವಿ, ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು, ಒಂದು ಕಮಿಟಿ ಒಳಗಡೆ ನೀವೆಲ್ಲ ಸದಸ್ಯರಾಗಿರ್ತೀರಿ ಇರಬೇಕಂತ ಕೂಡ ಮಾತನ್ನು ಹೇಳಿದರು. ಅದ ನಂತರ ಅದರಲ್ಲಿ 40% ಏನೋ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದರು. ಅದನ್ನು ಜಾರಿ ಮಾಡಲಿಲ್ಲ. ಅಷ್ಟೊತ್ತಿನ ಪ್ರವಾಹ ಬಂದು ಇಡೀ ಊರು ಸರ್ವನಾಶ ಆಗಿ ಹೋಯ್ತು. ಆಮೇಲೆ ಅವರ ಕಮಿಟಿನೂ ಕೂಡ ರಚನೆ ಮಾಡಿದರು. ಅದ ನಂತರ ಬಂಡಾಜೆಗೆ ಹೋಗ್ತಕ್ಕಂಥ ಪ್ರವಾಸಿಗರಿಗೆ ಅವತ್ತು 250 ರೂಪಾಯಿ ಏನಿತ್ತು, ಆ ನಂತರ ಇವತ್ತು 300 ಚಿಲ್ಲರೆ ಕೂಡ ಮಾಡಿದರು. ಆ ನಂತರ ಅದು ಅಷ್ಟು ಸಾಲದಂತೇಳಿ ಇವಾಗ ನಿನ್ನೆ ಮೊನ್ನೆ ಮತ್ತೊಂದು ಆದೇಶ ಮಾಡ್ತಾರೆ. ರಾಣಿಜರಿಗೆ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಕೂಡ ಇವತ್ತೊಂದು ಟಿಕೆಟನ್ನು ಕೂಡ ಇವತ್ತೊಂದು ಶುಲ್ಕನ್ನು ಕೂಡ ನಿಗದಿ ಮಾಡಿದ್ದಾರೆ. ಅಂದರೆ ಮಕ್ಕಳಿಗೆ ಒಂದು 10 ರೂಪಾಯಿ, ದೊಡ್ಡವರಿಗೆ 30 ರೂಪಾಯಿನ ಮಾಡಿದ್ರು. ಆಮೇಲೆ ಸನ್ಸೆಟ್ ಇವತ್ತು ಸನ್ ರೈಸಿ ಬಂದಾಗ್ರೂ ಕೂಡ ಇವತ್ತು 500 ಅಂತ ಫಿಕ್ಸ್ ಮಾಡಿದ್ದಾರೆ. ಸೆಟ್ಟಿಂಗ್ ಅದಕ್ಕೂ ಕೂಡ ಇವತ್ತು 500 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ನಾನು ಕೇಳ್ತಿರೋ ಅರಣ್ಯ ಇಲಾಖೆ, ನೀವು ಸರ್ವಾಧಿಕಾರಿ, ಈ ದೇಶ ಕಾನೂನು ಅನ್ನೋದಿಲ್ವಾ? ಅಲ್ಲ, ನೀವು ಯಾರು ಕಾನೂನು ರೂಪಣೆ ಮಾಡಕ್ಕೆ? ನೀವು ಯಾರು? ನಿಮ್ಮ ಫಾರೆಸ್ಟ್ ಒಳಗಡೆ ಏನಾರು ಬಂದು ನಾವೇನಾದ್ರು ದಂಧೆ ಮಾಡ್ತಿದ್ದೀವಾ? ಅಥವಾ ನಿಮ್ಮ ಅರಣ್ಯ ನಾಶ ಮಾಡ್ತಿದ್ವಾ? ಅಥವಾ ನಿಮ್ಮ ಪ್ರಾಣಿಗಳನ್ನ ಕೊಲ್ತಿದ್ದೀವಾ? ಅಥವಾ ಏನು ಮಾಡಬಾರ್ದಂಥ ಕೆಲಸಗಳನ್ನ ನಾವೇನು ಮಾಡ್ತಿದ್ದೀವ? ಮಾಡಿ, ನೀವು ಕಾನೂನು ರೀತಿಯಲ್ಲಿ ನೀವು ಮಾಡಿ. ಆದರೆ ನೀವು ಇವತ್ತು 6-7 ವರ್ಷದಿಂದ ನೀವು ಬಂಡಾಜೆ ಹೋಗ್ತಕ್ಕಂಥ ಪ್ರವಾಸಿಗರಲ್ಲಿ ಇವತ್ತು ನೀವು ಕಲೆಕ್ಷನ್ ಮಾಡ್ತಿದ್ದೀರಲ್ಲ, ಅದು ಎಷ್ಟು ದುಡ್ಡು ಸಂಗ್ರಹ ಆಗಿದೆ ಅಂತಲೂ ಕೂಡ ಸಂಪೂರ್ಣವಾದ ಮಾಹಿತಿ ಇಲ್ಲ. ಪಬ್ಲಿಕರ್ಸ್ ಸ್ನೇಹಿತರೆಲ್ಲ ಹೇಳ್ತೀರಿ 7 ಕೋಟಿ ಅಂತ, ಅದನ್ನ ನಾನು ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ನೀವು ಎಲ್ಲೆಲ್ಲೂ 1 ರೂಪಾಯಿ ಕೂಡ ಲೆಕ್ಕ ಕೊಡ್ತಕ್ಕಂಥ ದಿನ ಬರ್ತಾ, ಅದು ಯಾವತ್ತು ಮಾಡ್ತೀವಿ ಅಂತೇಳಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಅಲ್ಲಿ ನೀವು ಕೊಡಲೇಬೇಕು. ಆದರೆ ನೀವು ಅವತ್ತಿನ ಮಾತಿನಂತೆ ನೀವು ಬಂಡಾಜೆ ಫಾಲ್ಸಿಗೆ ಹೋದಂಥ ಆ ಪ್ರವಾಸಿಗರಲ್ಲಿ ನಾವು ವಸೂಲಾತಿನ ದುಡ್ಡನ್ನು ಇಲ್ಲೊಂದು ಅಭಿವೃದ್ಧಿ ಕೂಡ ಆಗ್ತೀವಿ, ಪಂಚಾಯತಿಗೆ ಅಷ್ಟು ಕೊಡ್ತೀವಿ, ಇನ್ನೊಂದಷ್ಟು ಇಲ್ಲೂ ಡೆವಲಪ್ಮೆಂಟ್ ಕೂಡ ನಾವು ಮಾಡ್ತೀವಿ ಅಂತೇಳಿ ನೀವು ಮಾಡಲಿಲ್ಲ. ಒಂದು ಪ್ರವಾಸಿಗರೇ ಬಂದದ್ದು ಒಂದು ವಾಷಿಂಗ್ ರೂಮು, ಶೌಚಾಲಯ, ನೀವು ಇಲ್ಲಿ ವಾಟರ್ ಸಪ್ಲೈ, ಇದು ಯಾವುದನ್ನೂ ಕೂಡ ಮಾಡಿಲ್ಲ. ಮತ್ತೆ ಇವತ್ತು ನೀವು ದಂಧೆ ಮಾಡೋಕ್ಕೆ ಹೊರಟಿದ್ರಿ. ಇವತ್ತು ಕೂಡ ನಿಮ್ಮನ್ನು ಕೇಳ್ತಿರೋದಿಷ್ಟೇ, ನೀವು ಯಾವುದೇ ಕಾರಣಕ್ಕೆ ನೀವೇನು ಮಾತನ್ನು ಕೊಟ್ಟಿರೋದೆಲ್ಲ ಇಲ್ಲಿ ಅಭಿವೃದ್ಧಿ ಪಡಿಸಿ, ಆ ನಂತರ ನೀವು ಶುಲ್ಕ ನೀವು ನಿಗದಿ ಮಾಡ್ತೀರಾ, ನೀವು ಹೇಗಾಗಿ ನೀವು ತೀರ್ಮಾನ ಮಾಡಬೇಡಿ. ಅದಕ್ಕೊಂದು ಗ್ರಾಮದೊಂದು ವಿಲೇಜ್ ಫಾರೆಸ್ಟ್ ಅಂತ ಕಮಿಟಿ ಇದೆ. ಆ ಕಮಿಟಿ ಒಳಗಡೆ ಪಂಚಾಯತಿ ವ್ಯಾಪ್ತಿನವರು ಬರ್ತಾರೆ ಮತ್ತು ಊರಿನ ಗ್ರಾಮಸ್ಥರು ಕೂಡ ಬರ್ತಾರೆ. ಅದರ ಆದೇಶ ಮುಖಾಂತರ ನೀವು ಮಾಡಬೇಕೆ ವಿನಯ ಸ್ವ ಇಚ್ಛೆಗೆ ನೀವು ಮನಸ್ಸು ಇಚ್ಛೆ ಬಂದಾಗ ನಾವು ಬಿಡೋಕ್ಕೆ ನಿಮ್ಮ ಗುಲಾಮ್ರ ಅಂತ ತಿಳ್ಕೊಂಡ್ರಿ ಏನು ಫಾರೆಸ್ಟ್ನವರು? ನಿಮ್ಮನ್ನು ಗುಲಾಮ್ರಲ್ಲ. ಇಲ್ಲಿ ಯಾರು ಜನ ಬಂದು 4 ಜನ ಬಂದು ಬೊಬ್ಬೆ ಹಾಕಿ ಹೋಗ್ತಾರೆ ಅಂತ ತಿಳ್ಕೋಬೇಡಿ. ಬೊಬ್ಬೆ ಹಾಕ್ತಕ್ಕಂಥ ಜನನೇ ಬೇರೆ, ಪ್ರಚಲಿತನ ಜನ ಬೇರೆ. ಸಮಸ್ಯೆಗೆ ಹಿತ್ತಾರ್ಥಪಡಿಸಿ ಆ ಸಮಸ್ಯೆಗೆ ಸಂಪೂರ್ಣವಾಗಿ ಹೆಂಡಾಡ್ತಕ್ಕಂಥವ್ರೇ ಬೇರೆ ಜನ ಇದ್ದಾರೆ. ಅದು ಕೂಡ ಮುಂದಿನ ದಿನದಲ್ಲಿ ಮಾಡ್ತೀವಿ. ಹಾಗಾಗಿ ನಾವು ಇವತ್ತು ಕೂಡ ಹೇಳ್ತೀವಿ, ನೀವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಬಂಡಾಜಿಗೆ ಹೋಗ್ತಾ ನೀವು ವಸೂಲಾತಿ ನೀವು ಮಾಡಿ, ಅದು ನಾವು ಬೇಡ ಅಂತ ಹೇಳ್ತಿಲ್ಲ.
ಅಲ್ಲೂ ಕೂಡ ನಿಮ್ಮ ತಾರತಮ್ಯ ಆಗ್ತಿದೆ. ನೀವು ಹಿಂದೆನೂ ಕೂಡ ಹೇಳಿದ್ರು ಭಾರಿ ದೊಡ್ಡ ಸುಲಿಗೆ ಕೂಡ ಆಗ್ತಿದೆ ಅಂತೇಳಿ. ಎಲ್ಲ ಇನ್ನೊಬ್ಬ ಫಾರೆಸ್ಟ್ ಮೇಲೆ ಹರಾಸ್ಮೆಂಟ್ ಆಯಿತು, ಅವರು ವರ್ಗಾವಣೆ ಆದರು. ಆ ನಂತರ ಯಾರೂ ಸಿಗಲಿಲ್ಲ ಅಂತ ಪಾಪ ನಮ್ಮ ಲೋಕಲ್ ಒಂದಷ್ಟು ಜನ ಇಲ್ಲ, ಅವ್ರ ಪಾಪ ಗೈಡ್ಗಳು ಅವ್ರು ನಿಮಗೆ ಕಣ್ಣಿಗೆ ಕಂಡ್ರು. ಇವತ್ತು ಕೂಡ ನೀವು ಗೈಡ್ಗಳನ್ನ ಇವತ್ತು ಆಯ್ಕೆ ಮಾಡ್ಬೇಕಾದ್ರೆ ನೀವು ಸ್ಥಳೀಯರಿಗೆ ಆದ್ಯತೆ ಕೊಡಿ. ಸ್ಥಳೀಯರಿಗೆ ನೀವು ಯಾಕೆ ಆದ್ಯತೆ ಕೊಡ್ತಿಲ್ಲ? ನಮ್ಮ ಪಂಚಾಯತಿಯಲ್ಲಿ ಯಾರು ಇಲ್ವಾ? ಕೊಡಿ. ನಮ್ಮ ಸ್ನೇಹಿತರೆಲ್ಲ ಪಾಪ ಜಾವಳಿ ಅಂದಿದ್ದಾರೆ, ಇನ್ನು ಮರಸಣೆ ಪಂಚಾಯತಿ ಅವ್ರಿಗೆ ಕೊಡಿ. ಸ್ಥಳೀಯ ನಮ್ಮವರಿಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಬಹುಶಃ ಈ ಒಂದು ಅರಣ್ಯ ಇಲಾಖೆಯವರು ನಮ್ಮ ಏನು ಸ್ಥಳೀಯರಿದ್ದಾರೆ ಅವರ ಒಂದು ಹಕ್ಕನ್ನು, ಬದುಕುವಂಥ ಹಕ್ಕನ್ನೇ ಕಿತ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದರೆ ನೋಡಿ, ಒಂದು ಪಿಕಪ್ಪಲ್ಲಿ ಹೋದರೆ 12 ಜನ ಮೇಲೆ ಹಾಕಂಗಿಲ್ಲ ಅಂತ ಕಾನೂನು ಮಾಡ್ತಾರೆ. ಆಟೋದಲ್ಲಿ ಹೋದರೆ 3 ಜನದಿಂದ ಮೇಲೆ ಹಾಕಂಗಿಲ್ಲ ಅಂತ ಕಾನೂನು ಮಾಡ್ತಾರೆ. ಅದೇ ಹೋಮ್ ಸ್ಟೇಗೆ ಹೋದರೆ ನೀವು 12 ಜನದಿಂದ ಮೇಲೆ ಹೋಗಂಗಿಲ್ಲ ಅಂತ ಕಾನೂನು ಮಾಡ್ತಾರೆ. ಆದರೆ ನಮ್ಮ ಅಂಬೇಡ್ಕರ್ ಅವರು ಬಹುಶಃ ಕಾನೂನನ್ನು ಈ ಒಂದು ಫಾರೆಸ್ಟ್ ಇಲಾಖೆಗೆ ಬೇರೆ ಮಾಡಿದ್ದಾರೆ ಅಂತ ಕಾಣ್ತದೆ. ಏಕಾಏಕಿ ಅವರಿಗೆ ಮನಸ್ಸು ಬಂದಂಗೆ 300 ರೂಪಾಯಿ ಅಲ್ಲಿ ಮಾಡ್ತಾರೆ, ಇಲ್ಲಿಗೆ 500 ರೂಪಾಯಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ಕಾನೂನು ಇಲ್ಲ ಅಂತ ಕಾಣ್ತದೆ. ಬಹುಶಃ ಸಾಧಾರಣ ಜನರಿಗೆ ಮಾತ್ರ ಈ ಕಾನೂನು, ಅಂಬೇಡ್ಕರ್ ಅವರು ಬರೆದಂಥ ಈ ಕಾನೂನು ಸಾಧಾರಣ ಜನರಿಗೆ ಮಾತ್ರ, ಇದು ಫಾರೆಸ್ಟ್ ಇಲಾಖೆಗೆ ಅನ್ವಯಿಸಲ್ಲ ಅಂತ ಕಾಣ್ತದೆ. ನಾವು ಈಗ ಸುಮಾರು ಸರಿ ಈಗಾಗಲೇ ಫಾರೆಸ್ಟ್ ಇಲಾಖೆಯ ಗಮನಕ್ಕೂ ಸಹ ತಂದು ನೋಡಿ, ಇಲ್ಲಿ ಬರ್ತಕ್ಕಂಥ ಏನು ಪ್ರವಾಸಿಗರಿದ್ದಾರೆ ಅವರಿಗೆ ಹಣವನ್ನು ವಸೂಲಿ ಮಾಡ್ತಿದ್ದೀರಿ. ನೀವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ, ಟ್ರೆಕ್ಕಿಂಗ್ ಹೋಗೋರಿಗೆ 300 ರೂಪಾಯಿ ಹಣವನ್ನು ವಸೂಲಿ ಮಾಡ್ತೀರಿ. ಆದರೆ ಅವರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಇಲ್ಲಿ ಶೌಚಾಲಯ ಇಲ್ಲ, ಬರಲಿಕ್ಕೆ ರಸ್ತೆ ವ್ಯವಸ್ಥೆಗಳಿಲ್ಲ. ಒಂದು ವೇಳೆ ಟ್ರೆಕ್ಕಿಂಗ್ ಹೋಗ್ತಾರೆ, ಟ್ರೆಕ್ಕಿಂಗ್ ಹೋಗ್ಬಿಟ್ಟು ಅವ್ರ ಜೊತೆಗೆ ಸರಿಯಾದ ಗೈಡ್ ಇಲ್ಲ. ಅಲ್ಲಿ ಹೋಗಿ ಒಂದು ವೇಳೆ ಈಗ 1 ವರ್ಷದ ಹಿಂದೆ ಒಬ್ಬ ಪ್ರಯಾಣಿಕರು ಬಂದು ಸತ್ತೋದ್ರು. ಆದರೆ ಯಾವ ಫಾರೆಸ್ಟ್ ಇಲಾಖೆಯವರು ಬರಲಿಲ್ಲ. ಬಂದಿದ್ದು ಇಲ್ಲಿಯ ಗ್ರಾಮಸ್ಥರು, ಜೊತೆಗೆ ನಮ್ಮ ಬಾಳೂರು ಹೋಬಳಿಯ ಪೊಲೀಸ್ ಅಧಿಕಾರಿಗಳು ಸಹ ಬಂದು ರಾತ್ರಿ ಅವರನ್ನು ಇಲ್ಲಿಗೆ ತಲುಪಿಸುವಂಥ ಕೆಲಸ ಮಾಡಿ ವ್ಯವಸ್ಥೆಯನ್ನು ಮಾಡಿದರು. ನೋಡಿ, ನಮ್ಮ ಸಮಾಜದಲ್ಲಿ ಎಂಥ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು ಕಡೆ ಹಣ ವಸೂಲಿ ಮಾಡೋದು ಒಂದು ಇಲಾಖೆ, ಅವರನ್ನು ರಕ್ಷಣೆ ಮಾಡೋದು, ಅವರಿಗೆ ಸಹಕಾರ ಮಾಡೋದು ಇನ್ನೊಬ್ಬರು. ಆದರೆ ಈ ರೀತಿ ಕಲೆಕ್ಷನ್ ಮಾಡಿದಂಥ ಹಣ ಎಲ್ಲಿಗೆ ಹೋಗ್ತದೆ? ಇದನ್ನು ಯಾಕೆ ಈ ಊರಿಗೆ ಉಪಯೋಗಿಸಬಾರ್ದು? ಈ ಊರಿನ ರಸ್ತೆಗೆ ಯಾಕೆ ಉಪಯೋಗಿಸಬಾರ್ದು? ಇಲ್ಲಿಯ ಶೌಚಾಲಯ ವ್ಯವಸ್ಥೆಗೆ ಯಾಕೆ ಉಪಯೋಗಿಸಬಾರ್ದು? ಹಾಗೆಯೇ ಇಲ್ಲಿ ತಗೊಂಡಿರ್ತಕ್ಕಂಥ ಗೈಡ್ಗಳನ್ನ ಸುಮಾರು ಜನ ಗೈಡ್ಗಳನ್ನ ತಾಳ್ತಾರೆ. ಯಾಕೆಂದರೆ ನಾವು ಯಾವ ಒಂದು ಕಾನೂನನ್ನು ನಾವು ಉಲ್ಲಂಘನೆ ಮಾಡೋಂಗಿಲ್ಲ. ಆದರೂ ಸಹ ಈಗ 10 ಜನ ಗೈಡನ್ನು ತಗೊಂಡಾಗ ನಮ್ಮ ಏನು ಮದಗುಂಡಿ, ಸುಂಗ್ಸಾಲೆ, ದುರ್ಗದಲ್ಲಿಯೂ ಇದ್ದಾರೆ. ಹೆಚ್ಚಿನ ಕೂಲಿ ಕಾರ್ಮಿಕರು ದುಡಿಮೆಗಾಗೆ ಕಾದ್ಕೊಂಡಿದ್ದವರು ಇದ್ದಾರೆ. ಅಂಥವ್ರನ್ನ 10 ಜನದಲ್ಲಿ 2 ಜನ ಗೈಡನ್ನು ನಮ್ಮ ಊರಿನವರಿಗೆ ಕೊಡ್ಬೋದಲ್ಲ? ಅವರಿಗೊಂದು ಜೀವನವೂ ಆಗ್ತದೆ, ಬದುಕನ್ನು ಕಟ್ಟಿಕೊಳ್ಳುವ ರೀತಿ ಆಗ್ತದೆ. ಆದರೆ ಇವರಿಗೆ ನಮ್ಮ ದುರ್ಗದಳ್ಳಿಯ ದುಡ್ಡು ಬೇಕು. ಇವರಿಗೆ ನಮ್ಮ ಜನಗಳಿಗೆ ಅವು ಉದ್ಯೋಗ ಕೊಡುವ ಅಂತ ಭರವಸೆನೂ ಇಲ್ಲ, ಈ ಊರಿಗೆ ಅನುಕೂಲವಾಗುವಂತ ಕೆಲಸನೂ ಮಾಡಲ್ಲ. ಆದ್ರೆ ದುಡ್ಡು ಮಾತ್ರ ಇಲಾಖೆಗೆ ಬೇಕು. ನೀವು ಇದಕ್ಕೆ ಒಪಿನಿಯನ್ ಕೊಟ್ಟಿಲ್ಲ, ಫಾರೆಸ್ಟ್ ಇಲಾಖೆ DF ಅವ್ರ ಹತ್ರನೂ ಪ್ರಸ್ತಾವನೆ ಹೋಗಿದೆ, ಚರ್ಚೆ ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ. ಈಗ DC ಅವ್ರು ನಿನ್ನೆ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಹೊಸಬ್ರು ಬಂದವರು ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ. ಈ ತರ ನಡೀತಿದೆ. ನೀವು ಆ ಪ್ರಸ್ತಾವನೆ ಒಂದು ನೀವು ಇದನ್ನ ಮಾಡಿಕೊಟ್ರೆ ಅದು ನಡೀತದೆ. ವ್ಯವಸ್ಥೆ ಕಂಪ್ಲೀಟ್ ಏನಾಗುತ್ತೆ ಗೊತ್ತಾ ನಿಮಗೆ? ನೀವೇ ಜನನೂ ಕಮ್ಮಿ ಅವರೇ ಇರ್ತಾರೆ, ಇದಲ್ಲ ಇಲ್ಲಿ ಹುಡುಗರೆಲ್ಲ ಚೇಂಜ್ ಆಗ್ತಾರೆ.